Dear students, myself Dr. Nagaratna Renkigodar, Assistant Professor, Department of Commerce, GFGC, Nesargi. We have studied 5 marks questions on internal reconstruction. Here is one more problem. I hope we have studied 4 types of problems on internal reconstruction related to journal entries. Now here is one more different problem. Go through it. Divya company decided to go for reconstruction. The scheme of reconstruction is as follows. First point, the shareholders to receive in lieu of their present holding of 60,000 shares of rupees 10 each fully paid the following. It means 60,000 shares of rupees 10 each. Already existing share capital 6 lakh. 60,000 into 10 6 lakh. 6 lakh ಕ್ಯಾಪಿಟಲ್ ಅನ್ನು ಅವ್ರು ಏನು ಈ ಶೇರ್ ಹೋಲ್ಡರ್ಸ್ ಇದ್ದಾರಲ್ಲ ಏನೇನು ರಿಸೀವ್ ಮಾಡ್ತಾರೆ ಅಂತಂದ್ರೆ ದೇ ವಿಲ್ ರಿಸೀವ್ ದೀಸ್ 3 ಟೈಪ್ಸ್. ಓಕೆ, ಫಸ್ಟ್ ಎ ಬಿ ಸಿ ಈ ರೀತಿ ಒಳಗೆ ರಿಸೀವ್ ಮಾಡ್ತಾರೆ. ಸೊ ಸಿ ದ ಫಸ್ಟ್ ಪಾಯಿಂಟ್, fully paid new equity shares equal to 1/5 of their present holding. Okay, they will receive new equity shares equal to 1/5. Problem solve ಮಾಡೋದು ನೋಡೋಣ. 8% preference shares fully paid to the extent of half of the above new equity. Okay, C 60,000 8% second debentures. Second point, the debenture holders total claim of rupees 75,000 to be reduced to rupees 25,000. This will be satisfied by the issue of 258% preference shares of rupees 100 each fully paid. ಸೊ ಇಲ್ಲಿ 75,000 ಡಿಬೆಂಚರ್ಸನ್ನು ಎಷ್ಟಕ್ಕೆ ರಿಡ್ಯೂಸ್ ಮಾಡಿದರು ಅಂತಂದ್ರೆ ಅದ್ರದ್ದು ವ್ಯಾಲ್ಯೂ 25,000 ಮಾಡಿದರು. ಓಕೆ, ಸೊ ಡಿಫ್ರೆನ್ಸ್ ಅಮೌಂಟ್ ಇದೆ ನೋಡಿರಿ, ರಿಡ್ಯೂಸ್ಡ್ ಟು ಇಲ್ಲದ ನೋಡಿರಿ, ರಿಡ್ಯೂಸ್ಡ್ ಟು ಅದಲ್ಲ. ಸೊ ಡಿಫ್ರೆನ್ಸ್ ಅಮೌಂಟ್ ವಿಲ್ ಬಿ ದ ರಿಡಕ್ಷನ್. ಅದು ನಾವು ಕ್ಯಾಪಿಟಲ್ ರಿಡಕ್ಷನ್ ಕೊಟ್ಟು ಟ್ರಾನ್ಸ್ಫರ್ ಮಾಡ್ಕೊತೀವಿ 50,000ಅನ್ನು. ಸೊ ಈ 25,000 ಕಂಟಿನ್ಯೂ ಆಗ್ತದೆ. ಬಟ್ ಅದು ಏನಪ್ಪ ಅಂದ್ರೆ ಅದನ್ನು 250 ಪ್ರಿಫರೆನ್ಸ್ ಶೇರ್ಸನ್ನು ಇಶ್ಯೂ ಮಾಡೋದ್ರ ಹೊಸ ಪ್ರಿಫರೆನ್ಸ್ ಶೇರ್ಸನ್ನು ಇಶ್ಯೂ ಮಾಡ್ತಾರೆ. ಸೊ ಬೈ ದಿಸ್ ದ ಡಿಬೆಂಚರ್ ಹೋಲ್ಡರ್ಸ್ ಅಕೌಂಟ್ ಈಸ್ ಕ್ಲೋಸ್ಡ್. ಥರ್ಡ್ ಪಾಯಿಂಟ್, ಆ್ಯನ್ ಇಶ್ಯೂ ಆಫ್ rupees 50,000 6% first debentures was made and allotted. Payment for the same having been received in cash. ಇದು ಹೊಸ ಡಿಬೆಂಚರ್ಸನ್ನು ಇಶ್ಯೂ ಮಾಡಿದರು, 50,000 rupees ಹೊಸ ಡಿಬೆಂಚರ್ ಇಶ್ಯೂ ಮಾಡಿದರು. ಇನ್ ರಿಟರ್ನ್ ದೇ ಹ್ಯಾವ್ ರಿಸೀವ್ಡ್ ಆಲ್ಸೋ ಕ್ಯಾಶ್ ಕೂಡ ರಿಸೀವ್ ಆಗಿದೆ ಅಂತ ಹೇಳ್ತಾರೆ. ಸೊ ಕ್ಯಾಶ್ ರಿಸೀವ್ ಆದರೆ ಕ್ಯಾಶ್ ಅಕೌಂಟು ಡೆಬಿಟ್ ಹಾಕಿ ನಾವು ಯಾವ ಅಕೌಂಟ್ ಕ್ರಿಯೇಟ್ ಮಾಡ್ತೀವಿ, ಡಿಬೆಂಚರ್ ಅಕೌಂಟ್ ಈಸ್ ಕ್ರೆಡಿಟೆಡ್. ದೆನ್ ಗುಡ್ ವಿಲ್ ಸ್ಟೂಡ್ ಆಟ್ rupees 3 lakh was written down to rupees 75,000. Written down to 75,000. Okay, so ಡಿಫ್ರೆನ್ಸ್ ಅಮೌಂಟ್ 3 lakh minus 75,000 ಅಷ್ಟು ನಾವು ರೈಟ್ ಆಫ್ ಮಾಡಲಿಕ್ಕೆ ತೊಗೊಳ್ಬೇಕು. ದೆನ್ ಮಷನರಿ ವಿಚ್ ಸ್ಟುಡ್ rupees 1 lakh ರಿಟರ್ನ್ ಡೌನ್ ಎಷ್ಟಕ್ಕೆ ರಿಡ್ಯೂಸ್ ಮಾಡಿದರು, 75,000ಗೆ. ಡಿಫ್ರೆನ್ಸ್ ಅಮೌಂಟ್ ಈಸ್ ಟು ಬಿ ಟೇಕನ್ ಟು ರೈಟ್ ಆಫ್. ಹಿಯರ್ ಫ್ರೀ ಹೋಲ್ಡ್ ಪ್ರಿಮೈಸಸ್ ವಿಚ್ ಸ್ಟುಡ್ ಆಟ್ rupees 1,75,000 ವಾಸ್ ರಿಟರ್ನ್ ಡೌನ್ ಬೈ ಬೈ ಅದ ನೋಡ್ರಿ. ಇದು ನೀವು ಪ್ರಾಬ್ಲಮ್ ರೀಡ್ ಮಾಡುವಾಗ ಭಾಳ ಕೇರ್ಫುಲ್ಲಾಗಿ ರೀಡ್ ಮಾಡಬೇಕು. ವೆದರ್ ಇಟ್ ಈಸ್ 2 ಅಂತದೋ ಅಥವಾ ಬಾಯ್ ಅಂತದೋ ನೋಡಬೇಕು. ಸೊ ಬಾಯ್ ಅಂತಿತ್ತು ಅಂದ್ರೆ ಈ 75,000 ರಿಡ್ಯೂಸ್ ಆಗೈತೆ ಅಂದ್ರೆ ಇದನ್ನು ನೀವೇನು ಮಾಡಬೇಕು, ರೈಟ್ ಆಫ್ ಮಾಡಲಿಕ್ಕೆ ತೊಗೊಳ್ಬೇಕು ಈ ಅಮೌಂಟನ್ನು. ಓಕೆ, ದೆನ್ ವಾಟ್ ಈಸ್ ಆಸ್ಕ್ಡ್, ಪಾಸ್ ದ ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ದಿವ್ಯಾ ಲಿಮಿಟೆಡ್ ಫಾರ್ ದ ಅಬೌವ್ ಸ್ಕೀಮ್ ಆಫ್ reconstruction. Let's see the answer. First you have to calculate capital reduction amount as a working note. Present holding of the company is 6 lakh. How it comes? 60,000 shares of rupees 10 each. Okay, 60,000 ಬರ್ತದೆ. ನೀವು ಇಶ್ಯೂ ಏನೇನಾಗಿದೆ ನೋಡಿ, ಈಕ್ವಿಟಿ ಶೇರ್ಸ್ ಇಶ್ಯೂ ಆಗ್ಯಾವ 1/5 ಆಫ್ ದ ಪ್ರೆಸೆಂಟ್ ಹೋಲ್ಡಿಂಗ್ ಎಷ್ಟು ಅದ, 60,000 ಅದ. ಸೊ ಇಟ್ ಕಮ್ಸ್ ಟು rupees 1,20,000. ಸೆಕೆಂಡ್ಲಿ ಪ್ರಿಫರೆನ್ಸ್ ಶೇರ್ಸ್ ಆರ್ ಇಶ್ಯೂಡ್, 8% ಪ್ರಿಫರೆನ್ಸ್ ಶೇರ್ಸ್ ಇಶ್ಯೂ ಆಗ್ಯಾವ. ಹಾಫ್ ಆಫ್ ದ ನ್ಯೂ ಈಕ್ವಿಟಿ ಶೇರ್ಸ್ ಅಂತ ಹೇಳ್ತಾರೆ. ನ್ಯೂ ಈಕ್ವಿಟಿ ಯಾವುದು, ದಿಸ್ ಈಸ್ ದ ನ್ಯೂ ಈಕ್ವಿಟಿ, ಇಲ್ಲ ನೋಡಿ ನ್ಯೂ ಈಕ್ವಿಟಿ. ಓಕೆ, ಸೊ ಇದ್ರದ್ದು ಹಾಫ್ ತೊಗೊಂಡ್ರಿ ಅಂತಂದ್ರೆ ಇಟ್ ಕಮ್ಸ್ ಟು 60,000. ಇಲ್ಲೇ 1,20,000 ಆಗಬೇಕದು. ಓಕೆ, new equity
1,20,000, ಅದ್ರದ್ದು ಹಾಫು 60,000 ಇಟ್ ಕಮ್ಸ್. ದೆನ್ 8% ಸೆಕೆಂಡ್ ಡಿಬೆಂಚರ್ಸ್ 60,000 ಅಂತ ಅವರೇ ಹೇಳಿದ್ದಾರೆ, 60,000. ದ ಟೋಟಲ್ ಆಫ್ ದೀಸ್ ವಿಲ್ ಬಿ ಹೌ ಮಚ್? ಇಫ್ ಯು ರಿಡ್ಯೂಸ್ ಫ್ರಮ್ 6 lakh it comes to 3,60,000. ಓಕೆ, ದಿಸ್ ಇಸ್ ದ ಕ್ಯಾಪಿಟಲ್ ರಿಡಕ್ಷನ್ ಅಮೌಂಟು. ದೆನ್ ಇಲ್ಲಿ ಸೆಕೆಂಡ್ ಪಾಯಿಂಟಲ್ಲಿ ಇನ್ನೊಂದು ಹೇಳ್ತಾರೆ, ದೇರ್ ಇಸ್ ಅ ಸ್ಯಾಕ್ರಿಫೈಸ್ ಬೈ ಡಿವೆಂಚರ್ ಹೋಲ್ಡರ್ಸ್. ಡಿವೆಂಚರ್ ಹೋಲ್ಡರ್ಸು ಅಮೌಂಟ್ ಏನದ ರಿಡ್ಯೂಸ್ ಆಗಿದೆ ರೀ, 75,000 ಇದ್ದದ್ದು 25,000 ಆಗ್ಯದ. ಇಲ್ಲಿ ಕೂಡ ಆ ಅಮೌಂಟನ್ನು 50,000 ನಾವೇನು ಮಾಡ್ತೀವಿ, ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ಕೊತೀವಿ. ದೇರ್ ಫೋರ್ ಆ್ಯಡ್ ದ್ಯಾಟ್ ಒನ್. ಇದು ಆಲ್ರೆಡಿ ಎಷ್ಟದ 3,60,000 ನಿಮಗೆ ಕ್ಯಾಪಿಟಲ್ ರಿಡಕ್ಷನ್ ಬಂದದ. ಸೊ ಫಾರ್ ದ್ಯಾಟ್ ಯು ಹ್ಯಾವ್ ಟು ಆ್ಯಡ್ ಸ್ಯಾಕ್ರಿಫೈಸ್ ಮೇಡ್ ಬೈ ದ ಡಿಬೆಂಚರ್ ಹೋಲ್ಡರ್ಸ್ ಆರ್ ರಿಡಕ್ಷನ್ ಇನ್ ಡಿಬೆಂಚರ್ಸ್ 50,000. ಓಕೆ, ಸೊ ಟೋಟಲ್ ಕ್ಯಾಪಿಟಲ್ ರಿಡಕ್ಷನ್ ಅಮೌಂಟ್ ವಿಲ್ ಬಿ 4,10,000. 4,10,000. Okay, now the journal entry. So as I told, the old share capital account is completely ಏನಾಗ್ತದೆ, ಕ್ಲೋಸ್ ಆಗ್ತಾ ಇದೆ. ಗೆಟಿಂಗ್ ಮೈ ಪಾಯಿಂಟ್? ಇಟ್ ಈಸ್ ಕ್ಲೋಸ್ಡ್. ಸೊ ಆಲ್ರೆಡಿ ಇದು ಯಾವ ಬ್ಯಾಲೆನ್ಸ್ ತೋರಿಸ್ತಿರ್ತದೆ, ಕ್ರೆಡಿಟ್ ಬ್ಯಾಲೆನ್ಸ್ ತೋರಿಸ್ತದೆ. ನಾವು ಯು ಹ್ಯಾವ್ ಟು ಡೆಬಿಟ್ ಇಟ್. ಅದನ್ನು ಕ್ಲೋಸ್ ಮಾಡಬೇಕಂದ್ರೆ ನೀವೇನು ಮಾಡ್ತೀರಿ, ಡೆಬಿಟ್ ಹಾಕ್ತೀರಿ. ಸೊ ಕಂಪ್ಲೀಟ್ ಅಮೌಂಟ್ ಈಸ್ ಕ್ಲೋಸ್ಡ್ 6 lakh, ದೇರ್ ಫೋರ್ 6 lakh ಈಸ್ ಡೆಬಿಟೆಡ್. ಸೊ ಈ 6 lakhs ಇದು ಅದಲ್ಲ, ಎಷ್ಟು ಏನೇನು ರಿಸೀವ್ ಮಾಡ್ಕೊತಾರೆ ಅಂತಂದರು, ದಟ್ ಈಸ್ ನ್ಯೂ ಇಶ್ಯೂ, ನ್ಯೂ ಇಕ್ವಿಟಿ ಕ್ಯಾಪಿಟಲ್ 1,20,000 ಆಲ್ರೆಡಿ ಹ್ಯಾವ್ ಮೇಡ್ ಇಟ್. ಓಕೆ, ಇಲ್ಲ ವರ್ಕಿಂಗ್ ನೋಟಲ್ಲಿ ಮಾಡಿರ್ತೀರಿ, ಅದು ತೊಗೋಬೇಕು. 8% ಪ್ರಿಫರೆನ್ಸ್ ಶೇರ್ಸ್ ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟ್ 60,000, ಹಿಯರ್ ಇಟ್ ಈಸ್ ದೇರ್. ದೆನ್ ಡಿಬೆಂಚರ್ಸ್ ಅಕೌಂಟ್ ಕ್ರೆಡಿಟ್ 60,000. ಸೊ ಟೋಟಲ್ ಕ್ಯಾಪಿಟಲ್ ರಿಡಕ್ಷನ್ ಎಷ್ಟು ಬಂತು ಇದರಿಂದ? ಸೊ ಈ ರೀತಿ ಮಾಡೋದ್ರಿಂದ ಕ್ಯಾಪಿಟಲ್ ರಿಡಕ್ಷನ್ನು ವಿ ಗಾಟ್ 3,60,000. Okay, this is amount transferred to capital reduction account. See the narration. Being issue of 12,000 equity shares of rupees 10 each. ಸೊ ಮೊದಲೇ ಪ್ರಾಬ್ಲಮಲ್ಲಿ ಹೇಳಿದ್ದೀನಿ ನಾನು, ಈ 12,000 ಯಾವ ರೀತಿ ಬರ್ತಾವೆ ಅಂತ. 1,20,000 ಡಿವೈಡೆಡ್ ಬೈ ಫೇಸ್ ವ್ಯಾಲ್ಯೂ 10 ಮಾಡಿದರೆ 12,000 ಶೇರ್ಸ್ ಬರ್ತಾವೆ. ಸೊ 6,000 8% ಪ್ರಿಫರೆನ್ಸ್ ಶೇರ್ಸ್ ಆಫ್ rupees 10 each fully paid and debentures in lieu of cancellation of old shares and the difference amount is transferred to capital reduction account. Then second journal entry, for this ಡಿವೆಂಚರ್ಸು ರಿಡ್ಯೂಸ್ ಆಗಿ ಮತ್ತು ಪ್ರಿಫರೆನ್ಸ್ ಶೇರ್ಸು ಇಶ್ಯೂ ಮಾಡಿದ್ದಕ್ಕೆ. ಓಕೆ, ಡಿವೆಂಚರ್ಸ್ ಅಕೌಂಟ್ ಡೆಬಿಟ್ ಕಂಪ್ಲೀಟ್ ಆಗಿ 75,000 ಡೆಬಿಟ್ ಹಾಕ್ರಿ. ಓಕೆ, ಆಲ್ರೆಡಿ ಇಟ್ ವಾಸ್ ಶೋಯಿಂಗ್ ಕ್ರೆಡಿಟ್ ಬ್ಯಾಲೆನ್ಸ್. ನಾವು ಅದನ್ನು ಕ್ಲೋಸ್ ಮಾಡಬೇಕಂದ್ರೆ ಕ್ರೆಡಿಟ್ ಬ್ಯಾಲೆನ್ಸ್ ಡೆಬಿಟ್ ಹಾಕ್ತೀರಿ. ಸೊ ಅದಕ್ಕೆ ವಾಟ್ ಯು ಹ್ಯಾವ್ ಇಶ್ಯೂಡ್, ಪ್ರಿಫರೆನ್ಸ್ ಶೇರ್ಸ್ ಇಶ್ಯೂ ಮಾಡಿದ್ರಿ 25,000 ವರ್ತ್, 250 ಇಂಟು ₹100. ದೆನ್ ಕ್ಯಾಪಿಟಲ್ ರಿಡಕ್ಷನ್ ಎಷ್ಟಾಯ್ತು? 50,000. ದ ಡಿಫರೆನ್ಸ್ ಅಮೌಂಟ್ ಕ್ಯಾಪಿಟಲ್ ರಿಡಕ್ಷನು 50,000. ದಿಸ್ ಇಸ್ ಟ್ರಾನ್ಸ್ಫರ್ ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್. ಓಕೆ, ಸಿ ದ ನರೇಷನ್. ಬೀಯಿಂಗ್ ಇಶ್ಯೂ ಆಫ್ 258% ಪ್ರಿಫರೆನ್ಸ್ ಶೇರ್ಸ್ ಆಫ್ ₹100 ಈಚ್ ಫುಲ್ಲಿ ಪೇಡ್ ಟು ದ ಡಿವೆಂಚರ್ ಹೋಲ್ಡರ್ಸ್ ಇನ್ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ದೇರ್ ಕ್ಲೇಮ್. ಅವ್ರ ಕ್ಲೇಮ್ 75,000 ಇತ್ತಲ್ಲ, ಅದನ್ನು ಏನು ರಿಡಕ್ಷನ್ ಆಯಿತು. ಸೊ ಅದಕ್ಕಾಗಿ ನಾವೇನು ಮಾಡಿದ್ವಿ ಅಂತಂದ್ರೆ ಈ ಪ್ರಿಫರೆನ್ಸ್ ಶೇರ್ಸನ್ನು ಇಶ್ಯೂ ಮಾಡಿದ್ವಿ. ನೆಕ್ಸ್ಟು ಥರ್ಡ್ ಎಂಟ್ರಿ ನೋಡಿರಿ, ಈ ಹೊಸ ಡಿಬೆಂಚರ್ಸ್ ಇಶ್ಯೂ ಆಗಿದ್ದಾವೆ. ಫಾರ್ ದ್ಯಾಟ್ ವಿ ಹ್ಯಾವ್ ರಿಸೀವ್ಡ್ ಮನಿ ಆಲ್ಸೋ. ಥರ್ಡ್ ಇಶ್ಯೂ ಆಫ್ ₹50,000 ಡಿಬೆಂಚರ್ಸ್. ಓಕೆ, ಸೊ ಬ್ಯಾಂಕ್ ಆರ್ ಕ್ಯಾಶ್ ಅಕೌಂಟ್ ಡೆಬಿಟ್, ವಿ ಆರ್ ರಿಸೀವಿಂಗ್ ದ ಮನಿ, ದೇರ್ ಫೋರ್ ಡೆಬಿಟ್ 50,000. ಡಿಬೆಂಚರ್ಸ್ ಅಕೌಂಟ್ ಕ್ರಿಯೇಟೆಡ್. ಸೊ these are the new debentures, therefore always it is a liability, it shows credit balance, therefore it is credited. Being new debentures issued and money collected. Now you have to use the capital reduction amount. Total capital reduction ಎಷ್ಟದ ನೋಡ್ರಿ, 3,60,000 plus this 50,000 already made it 4,10,000. so this is the credit balance ನೀವು ಟ್ರಾನ್ಸ್ಫರ್ ಮಾಡಿ ಇಟ್ಕೊಂಡಿರಿ. now we have to debit it, capital reduction account debit, because you are using it now. For what purpose you are using? For goodwill purpose. Okay, goodwill having 3 lakh rupees reduced to 75,000. Okay, difference amount 2,25,000, that is to be taken. This amount 2,25,000 is to be taken for writing off. Okay, out of 4,10,000 we have to reduce what is write off 2,25,000 amount ಅನ್ನು ತಗೋಬೇಕು. ಸೊ ಒಂದು ಕಡೆ ಇದು ಬಾಯ್ ಅಂತಂದು ಇಟ್ಕೊಳ್ರಿ. ಇಲ್ಲಿ ನೋಡಿರಿ, ಸಿ ದ ಪ್ರಾಬ್ಲಮ್. ಗುಡ್ವಿಲ್ ಶೋಯಿಂಗ್ 3 lakh rupees ರಿಟರ್ನ್ ಡೌನ್ ಬಾಯ್. ಓಕೆ, ಬಾಯ್ ಅಂತ ಆಯ್ತಂದ್ರೆ
that time we may take 75,000 only, not the difference amount. Getting my point? ಸೊ ಇಲ್ಲೇನಾಗ್ತಿತ್ತು, ಜರ್ನಲ್ ಎಂಟ್ರಿಯಲ್ಲಿ ನಾವು ಡಿಫ್ರೆನ್ಸ್ ಅಮೌಂಟ್ ತೊಗೊಳ್ತಿರ್ಲಿಲ್ಲ. ಎಷ್ಟು ತೊಗೊತಿದ್ವಿ ಇಲ್ಲೇ 75,000 ತೊಗೊತಿದ್ವಿ. ವಿ ಮೈಟ್ ಹ್ಯಾವ್ ಟೇಕನ್ 75,000. ಓಕೆ, ಇಷ್ಟು ರಿಡಕ್ಷನ್. ಒಂದು ವೇಳೆ ಬಾಯಿ ಇತ್ತಂದ್ರೆ 75 ತೊಗೊಳ್ತಿದ್ವಿ. ಬಟ್ ಇಲ್ಲೇನು ಕೊಟ್ಟಿಲ್ಲ ನಮ್ಗೆ, ಬಾಯಿ ಅಂತ ಕೊಟ್ಟಿಲ್ಲ. ಸೊ ಅದಕ್ಕಾಗಿ 2 ಅಂತ ಕೊಟ್ಟಿದ್ದಾರೆ. ದೇರ್ಫೋರ್ ವಿ ಹ್ಯಾವ್ ಟೇಕನ್ ಡಿಫ್ರೆನ್ಸ್ ಅಮೌಂಟ್. ಮಷನರಿ ಅಕೌಂಟ್ ವಿಚ್ ಸ್ಟುಡ್ ಅಟ್ ₹1 lakh reduced to 75,000. okay, difference amount we have to reduce. Freehold premises was reduced by, ಇಲ್ಲಿ by ಅಂತ ಹೇಳ್ತಾರ, 75,000. therefore we have to take only 75,000, not difference amount. difference amount ತೊಗೊಳ್ಳೋ ಹಾಗಿಲ್ಲ. 75,000 ನಾವು ರೈಟ್ ಆಫ್ ಮಾಡಲಿಕ್ಕೆ ತೊಗೊಳ್ಬೇಕು. ಸೊ freehold premises 75,000. okay, so after reducing all these, writing off these items, excess amount remains, that is 85,000 amount remains. How it comes? 4,10,000 minus all these 3 items, total 3,25,000 ಬರ್ತದ. 4,10,000 minus 3,20,000, the difference amount is 85,000. This excess amount is to be transferred to capital reserve account. okay, so we have transferred it. It will appear in the new balance sheet. After reconstruction ಏನು ಬ್ಯಾಲೆನ್ಸ್ ಶೀಟ್ ಮಾಡ್ತಿರಲ್ಲ, ಈ 85,000 ಅಂಡರ್ ದ ಹೆಡ್ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ನೋಟ್ 2 ಅಲ್ಲಿ ನೀವು ಇದನ್ನು ಕ್ಯಾಪಿಟಲ್ ರಿಸರ್ವನ್ನ ತೋರಿಸ್ಬೇಕಾಗ್ತದೆ. ಸೊ ಹಿಂಗೆ ಫ್ರೀ ಹೋಲ್ಡ್ ಪ್ರಿಮೈಸಸ್ ಆಗಿರ್ಬೋದು, ಅಥವಾ ಈ ಮಷನರಿ ಅದ ಅಲ್ಲ, ಮಷನರಿ 25 ಎಷ್ಟು ರಿಡ್ಯೂಸ್ ಆಗಿರ್ತದೆ ಅದನ್ನ ಅಡ್ಜಸ್ಟ್ ಮಾಡಿ ಬ್ಯಾಲೆನ್ಸ್ ಶೀಟಲ್ಲಿ ತೋರಿಸ್ಬೇಕಾಗ್ತದೆ. ಸೊ ಇದು ಕೂಡ, ಈ ಡಿಬೆಂಚರು ಕೂಡ ನ್ಯೂ ಬ್ಯಾಲೆನ್ಸ್ ಶೀಟ್ ಒಳಗೆ ಬರ್ತದೆ. ಸೊ ಲೈಕ್ ದಿಸ್. ಸೊ the narration, being capital reduction amount utilized to write down the values of assets, and the difference amount is transferred to capital reserve account. So students, this is the solution for Divya Company Limited. okay, with this I would like to conclude this class. Thank you.